ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಧರ್ಮಸ್ಥಳ ಕೇಸು ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ತಾ ಇದೆ. ಒಬ್ಬ ವ್ಯಕ್ತಿ ಬಂದ ಧರ್ಮಸ್ಥಳದ ಆಸ್ಪಾಸ್ನಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹೂತಾಕಿದ್ದೇನೆ ಅಂತ ಹೇಳಿಕೆ ಕೊಟ್ಟ. ಅದಾದಮೇಲೆ ರಾಜ್ಯಾದ್ಯಂತ ಜನರ ಆಕ್ರೋಶ ಹೆಚ್ಚಾಯಿತು. ಜನರ ಆಕ್ರೋಶಕ್ಕೆ ಮನಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಧರ್ಮಸ್ಥಳದಲ್ಲಿ ಹೂತು ಹಾಕಲಾಗಿದೆ ಎನ್ನಲಾದ ತಲೆಬುರುಡೆಗಳ ತನಿಖೆಗೆ SIT ರಚನೆ ಮಾಡಿತು. ಈ ಟೀಮ್ನಲ್ಲಿ 4 ಜನ ಖಡಕ್ IPS ಆಫೀಸರ್ಗಳಿದ್ದಾರೆ. ಪ್ರಣವ್ ಮೊಹಂತಿ, MN ಅನುಚೇತ್, ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ದಯಾಮ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಂತಿ ಅವರು ಈ ಟೀಮ್ನ ನೇತೃತ್ವವನ್ನು ವಹಿಸಿದ್ದಾರೆ. ಇದರ ನಡುವೆ ಇಬ್ಬರು IPS ಅಧಿಕಾರಿಗಳು ಈ ತಂಡದಿಂದ ಹೊರಗೆ ಬರಲಿದ್ದಾರೆ. ಅವರಿಗೇನೋ ವೈಯಕ್ತಿಕ ಕಾರಣಗಳಿದ್ದಾವೆ ಅಂತ ಹೇಳಲಾಗ್ತಾ ಇತ್ತು. ಈಗ ನಡೆದಿರೋ ಮತ್ತೊಂದು ಬೆಳವಣಿಗೆ ಏನಂತಂದ್ರೆ, ಆರೋಪದ ಪ್ರಕಾರ ಧರ್ಮಸ್ಥಳದಲ್ಲಿ ಹೂತು ಹಾಕಲಾಗಿರೋ ನೂರಾರು ಶವಗಳ ಪ್ರಕರಣದ ತನಿಖೆಗೆ ಇವತ್ತು SIT ಅಧಿಕಾರಿಗಳ ತಂಡ ಧರ್ಮಸ್ಥಳಕ್ಕೆ ಹೋಗೋ ನಿರೀಕ್ಷೆ ಇದೆ. ಇಂತಹದೊಂದು ಸುದ್ದಿ 2-3 ದಿನಗಳಿಂದ ಓಡಾಡ್ತಾನೆ ಇದೆ. ಇಬ್ಬರು ಅಧಿಕಾರಿಗಳು ತಂಡದಿಂದ ಹೊರಗೆ ಬರ್ತಾರೆ ಅನ್ನೋ ಸುದ್ದಿ ನಡುವೆನೆ ಅಧಿಕಾರಿಗಳು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ಬೋದು, ನಾಳೆ ಹೋಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇದ್ದಾವೆ. ಈಗ ಬಂದಿರೋ ಹೊಸ ಅಪ್ಡೇಟ್ ಏನಂತಂದ್ರೆ, SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದ ಟೀಮು ಬೆಳ್ತಂಗಡಿಯಲ್ಲೇ ಕಚೇರಿಯನ್ನು ಓಪನ್ ಮಾಡ್ತಾ ಇದ್ದಾರಂತೆ. ಮೂಲಗಳ ಮಾಹಿತಿ ಪ್ರಕಾರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ SIT ಆಫೀಸ್ ಓಪನ್ ಮಾಡುತ್ತೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಕಚೇರಿಯಿಂದಾನೇ SIT ತನಿಖೆ ಆರಂಭ ಮಾಡುತ್ತೆ. ಈಗಾಗಲೇ IPS ಆಫೀಸರ್ಗಳು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರಂತೆ. ಶವಗಳನ್ನು ಹೂತು ಹಾಕಲಾಗಿರೋ ಪ್ರಕರಣದ ಜೊತೆಗೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ನಡೆದಿರಬಹುದಾದಂಥ ಇನ್ನಷ್ಟು ಪ್ರಕರಣಗಳ ಬಗ್ಗೆ SIT ಕಚೇರಿಯಲ್ಲಿ ದೂರುಗಳು ದಾಖಲಾಗುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲದೆ ಸೀನಿಯರ್ ಪೊಲೀಸ್ ಆಫೀಸರ್ಸ್ಗೆ ಮಂಗಳೂರಿನ SP ಕಚೇರಿಯಲ್ಲೂ SIT ಆಫೀಸ್ ನಿರ್ಮಾಣ ಮಾಡಿಕೊಡುವ ಸಾಧ್ಯತೆಗಳು ಸಹ ಇದ್ದಾವೆ. ಒಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ನೋಡೋದಕ್ಕೆ ಸಿಗ್ತಾ ಇದೆ. ದಿನಕ್ಕೊಂದರಂತೆ ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ಎಕ್ಸಾಂಪಲ್ ನೋಡಿ, ಯಾರೋ ಸಿರುಗುಪ್ಪದ ಯುವಕರು ಧರ್ಮಸ್ಥಳಕ್ಕೆ ತೀರ್ಥಯಾತ್ರೆಗೆ ಅಂತ ಹೋಗಿರ್ತಾರೆ. ಅದರಲ್ಲಿ ಇಬ್ರು ಈ ನೀರಿನಲ್ಲಿ ಮುಳುಗಿ ಪ್ರಾಣ ಕಳ್ಕೊಳ್ತಾರೆ, ಇನ್ನಿಬ್ರು ಕಾಣೆ ಆಗ್ತಾರೆ. ಈ ತನಕ ಅವರು ಏನಾಗಿದ್ದಾರೆ, ಬದುಕಿದಾರಾ ಇಲ್ವಾ ಅನ್ನೋದು ಸಹ ಗೊತ್ತಾಗಿಲ್ಲ. ಇದರ ಬಗ್ಗೆ ವಿಧಾನಸಭೆಯಲ್ಲೂ ಚರ್ಚೆ ಆಗಿರುತ್ತೆ. ಸಂತ್ರಸ್ತರ ಕಡೆಯವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿದ್ದ ಪೊಲೀಸರು ಸಂತ್ರಸ್ತರಿಗೆ ಬಡ್ದು ದುಡ್ಡು, ವಾಚು ಎಲ್ಲ ಕಿತ್ಕೊಂಡು ಕಳಿಸಿದಾರಂತೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು 1983ರಲ್ಲಿ. ಅದೇ ರೀತಿ ಅನನ್ಯ ಭಟ್ ಅನ್ನೋ ಯುವತಿಯ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಧರ್ಮಸ್ಥಳಕ್ಕೆ ಹೋಗಿದ್ದ ಅನನ್ಯ ಈ ತನಕ ವಾಪಸ್ ಬಂದೇ ಇಲ್ಲ. ಏನಾಗಿದ್ದಾಳೆ ಗೊತ್ತಿಲ್ಲ. ಧರ್ಮಸ್ಥಳದ ಕಾಡಿನಲ್ಲಿ ಅವಳ ಮೇಲೆ ಏನು ನಡೆದಿರ್ಬೋದು ಅನ್ನೋದು ಸಹ ಗೊತ್ತಾಗಿಲ್ಲ. ಬದುಕಿದ್ದಾಳ ಅನ್ನೋ ಕನಿಷ್ಠ ಭರವಸೆ ಕೂಡ ಇಲ್ಲ. ಹೀಗಾಗಿ ಇವಾಗ ಅನನ್ಯ ಭಟ್ ತಾಯಿ ಪೊಲೀಸ್ ಠಾಣೆ ಮೆಟ್ಟಲು ಏರಿದ್ದಾಳೆ. ಒಂದು ಸೌಜನ್ಯ ಕೇಸು ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ. ಸೌಜನ್ಯ ಕೇಸ್ನಲ್ಲಿ ಯಾರೂ ಆರೋಪಿಗಳು ಇಲ್ಲ ಅಂತ ಅಂದಾಗ ಹಾಗಾದರೆ ಸೌಜನ್ಯಗಳನ್ನು ಉರಿದು ಮುಕ್ಕಿದ್ಯಾರೋ ಅನ್ನೋ ಪ್ರಶ್ನೆಗಳು ಭುಗಿಲೆದ್ವು. ಈಗ ಆ ಪ್ರಶ್ನೆಗಳೇ ದೊಡ್ಡ ಕ್ರಾಂತಿಗೆ ಮುನ್ನುಡಿ ಬರೆದ್ವು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗಂತೂ ಇದರ ಸಲುವಾಗಿ SIT ರಚನೆ ಆಗಿದೆ. ಎಲ್ಲರೂ ಖಡಕ್ IPS ಆಫೀಸರ್ಗಳೇ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಆಫೀಸ್ ಮಾಡ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗೇನಾದರೂ ಆದರೆ ಸರ್ಕಾರ SITಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬಹುದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.